ಬದಲಾಗ್ತಿರ್ತಕ್ಕಂಥ ಆಧುನಿಕ ಯುಗದಲ್ಲಿ ಇದೀಗ ಎಲ್ಲದಕ್ಕೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇರುತ್ತೆ, ಒಂದೊಂದು ಸಿದ್ಧತೆಗಳು ಅನ್ನೋದು ಇರುತ್ತೆ. ಅದೇ ರೀತಿ ಈಗಿನ ಕಾಲದಲ್ಲಿ ಆಹಾರ ಪದ್ಧತಿ, ಆಹಾರ ಶೈಲಿ ಕೂಡ ಬದಲಾಗ್ತಿದೆ. ಮೊದಲ ನಾವು ಬೇಯಿಸಿದಂತಹ ಆಹಾರವನ್ನ ಅದು ಹಾಗೆ ಮಾಡಿ ಹಾಗೆ ತಿನ್ನುವಂತಹ ಪದ್ಧತಿ ಇತ್ತು. ಆದ್ರೆ ಈಗ ಬೆಳಗ್ಗೆ ಮಾಡಿದ್ದನ್ನ ರಾತ್ರಿ ತಿಂತೀವಿ, ರಾತ್ರಿ ಮಾಡಿದ್ದನ್ನ ನಾಳೆ ತಿಂತೀವಿ, ನಾಳೆ ಮಾಡಿದ್ದನ್ನ ಫ್ರಿಜ್ಜಲ್ಲಿ ಇಟ್ಟು ಇನ್ನು 2-3 ದಿನ ಬಿಟ್ಟು ತಿನ್ನುವಂತಹ ವಾಡಿಕೆಗಳು ಕೂಡ ಈಗ ಬೆಳ್ಕೊಂಡ್ಬಂದ್ಬಿಟ್ಟಿದೆ. ಇದರ ಜೊತೆಗೆ ಇನ್ನೊಂದು ಫಾಸ್ಟ್ ಫುಡ್ ಡೆಲಿವರಿ, ಅಂದ್ರೆ ಈಗ ಬದಲಾಗ್ತಿರ್ತಕ್ಕಂಥ ನಮ್ಮ ಆಧುನಿಕ ಶೈಲಿಗೆ ನಾವು ಹೊಂದ್ಕೊಳ್ಳಿಕ್ಕೆ ಈಗ ಫುಡ್ ಡೆಲಿವರಿ ಕಂಪನಿಗಳು ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಯಾವ್ಯಾವ ಕಂಪನಿಗಳಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆ ಕಂಪನಿಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ನೀವು ಫಾಸ್ಟ್ ಫುಡ್ ಅಂತ ಅಂದ್ಬಿಟ್ಟು ಏನು ಬೇಗ ಬರುತ್ತೆ, ನಮ್ಮ ಮನೆಗೆ ಬೇಗ ತಲುಪುತ್ತೆ, ನಮ್ಮ ಆರೋಗ್ಯ ಶೈಲಿ ಮೇಲೆ ಅದು ಯಾವುದೇ ರೀತಿಯ ಹೊಡೆತ ಬೀಳೋದಿಲ್ಲ. ಹೊಟ್ಟೆ ತುಂಬಿದ್ರೆ ಸಾಕಪ್ಪ, ನಾವು ಚೆನ್ನಾಗಿ ದುಡಿತಿದ್ದೀವಿ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೊರಗಡೆ ತಗೊಂಡು ತಿಂತೀವಿ ಅಂತ ಅನ್ನೋರು ಇವತ್ತು ಈ ಸ್ಟೋರಿನ ಕೇಳಲೇಬೇಕು, ಈ ವಿಡಿಯೋನ ನೋಡಲೇಬೇಕು. ಹಾಗಾದ್ರೆ ಏನದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು, ನಿಮ್ಮ ಆಧುನಿಕ ಜೀವನ ಶೈಲಿಗೆ ನೀವು ಹೊಂದ್ಕೊಬೇಕು ಅಂತ ಹೇಳ್ಬಿಟ್ಟು ನೀವು ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ನನಗೆ ಕಷ್ಟವಾಗುತ್ತೆ, ಅಥವಾ ಟೈಮ್ ಸಿಗಲ್ಲ, ನಾನು ದುಡಿಲಿಕ್ಕೆ ಹೋಗ್ತೀನಿ, ಅಥವಾ ಇನ್ನೊಂದಷ್ಟು ಏನೋ ಕೆಲಸ ಕಾರ್ಯಗಳಲ್ಲಿ ನಾನು ಬ್ಯುಸಿ ಆಗಿರ್ತೀನಿ, ಸೊ ನನಗೆ ಅಡುಗೆ ಮಾಡೋಕ್ಕೆ ಪುರ್ಸೋತಿಲ್ಲ, ಅಡುಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಯಾವಳ ಕೈಲಾಗುತ್ತೆ ಅಥವಾ ಯಾವನ ಕೈಲಾಗುತ್ತೆ, ಹೋಗಪ್ಪ ಒಂದಿಷ್ಟು ತಗೊಂಡು ತಿನ್ಕೊಂಡ್ಬಿಟ್ರೆ ಸಾಕು ಅನ್ನೋ ಥರ ಇರ್ತೀವಿ ಅನ್ನೋಂಥವ್ರು ಇವತ್ತು ಈ ಸ್ಟೋರಿನ ಕೇಳಲೇಬೇಕು. ಯಾಕಂತ ಅಂದರೆ ನೀವು ಈ ರೀತಿಯಾಗಿ ಒಂದಷ್ಟು ಆನ್ಲೈನಲ್ಲಿ ಫುಡ್ಡನ್ನು ಬುಕ್ ಮಾಡಿಕೊಂಡು ತಿನ್ನೋರಾಗಿದ್ದರೆ, ಯಾವ್ದ್ಯಾವುದು ಆನ್ಲೈನ್ ಫುಡ್ಡುಗಳು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಆನ್ಲೈನಲ್ಲಿ ಯಾವ್ಯಾವ ಆ್ಯಪ್ಗಳ ಮೂಲಕ ನೀವು ಫುಡ್ಡನ್ನು ಆರ್ಡರ್ ಮಾಡಿಕೊಂಡು ಅದನ್ನು ಮನೆಗೆ ಕರ್ಸ್ಕೊತೀರಾ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಆ ರೀತಿ ಫುಡ್ಡನ್ನು ಆನ್ಲೈನಲ್ಲಿ ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತಾ ಇದ್ರೆ ನೀವು ಆ ಫುಡ್ಡನ್ನು ತಿಂತಿಲ್ಲ, ಬದಲಿಗೆ ವಿಷವನ್ನು ಸ್ವಲ್ಪ ನಿಮ್ಮ ದೇಹಕ್ಕೆ ಸೇರಿಸ್ತಿದ್ದೀರಾ ಅನ್ನೋದನ್ನು ನೀವು ನೆನಪಿನಲ್ಲಿ ಇಡಬೇಕು. ಯಾಕಂತಂದರೆ ನೀವು ಏನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀರಲ್ಲ, ಆ ಫುಡ್ಡನ್ನು ನಿಮಗೆ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ತಂದು ಕೊಡ್ತಾ ಇದ್ದಾರೆ. ಆ ಪ್ಲಾಸ್ಟಿಕ್ ಕಂಟೈನರ್ BPA ಮುಕ್ತ ಅಲ್ಲ. BPA ಅಂತ ಅಂದರೆ ದೇಹಕ್ಕೆ ಒಂದಿಷ್ಟಿಷ್ಟೇ ವಿಷವನ್ನು ಆ ಕಂಟೈನರ್ ಒಳಗಡೆ ಬಿಸಿ ಆಹಾರ ಹಾಕಿದ ತಕ್ಷಣ ಆ ಆಹಾರದ ಜೊತೆ ಆ BPA ಅಂಶ ಏನಿದೆ ಸ್ವಲ್ಪವೇ ಸೇರ್ಕೊಂಡ್ಬಿಡುತ್ತೆ. ಆ BPA ಅಂಶ ಸೇರ್ಕೊಳ್ತು ಅಂತ ಹೇಳಿದ್ರೆ ಆಹಾರ ವಿಷವಾಗಿ ಕನ್ವರ್ಟ್ ಆಗುತ್ತೆ. ನೀವು ಪ್ರತಿನಿತ್ಯ ಕೂಡ ಈ ಆಹಾರವನ್ನು ಫುಡ್ಡನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ತಿಂತಾ ಇದ್ರೆ ನೀವು ಸ್ವಲ್ಪನೇ ವಿಷಾನ ತಿಂತಿದ್ದೀರಾ ಅನ್ನೋದನ್ನ ಮರಿಬೇಡಿ. ಯಾಕಂತಂದರೆ ಇದು ತುಂಬಾ ದೊಡ್ಡದಾದಂತಹ ವಿಚಾರ. ಯಾಕಂದರೆ ನೀವು ನಿಮ್ಮ ಜೀವಕ್ಕೋಸ್ಕರ ದುಡಿತಿದ್ದೀರಾ, ಮುಂದಿನ ಜೀವನ ಚೆನ್ನಾಗಿರಲಿ, ಲೈಫ್ ಸ್ಟೈಲ್ ಹಿಂಗಿರಲಿ ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ದುಡಿತಿದ್ದೀರಾ. ಬಟ್ ಮುಂದೊಂದು ದಿನ ನೀವು ಕೂತಿನಕ್ಕೆ ನಿಮ್ಮ ಹತ್ರ ಒಳ್ಳೆಯ ಅಂಗಾಂಗಗಳೇ ಇರೋದಿಲ್ಲ, ಜೊತೆಗೆ ನಿಮ್ಮ ಹತ್ರ ಆರೋಗ್ಯ ಇರೋದಿಲ್ಲ, ಸ್ಲೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗಿ ಏನು ಬೇಕಾದ್ರೂ ಆಗಬಹುದು, ಒಂದಿನ ನೀವು ಇಲ್ದೇನೂ ಆಗಬಹುದು ಅಂತಹ ಸ್ಥಿತಿಯನ್ನು ತಲುಪಿಸುತ್ತೆ ಇದು BPA. ಈ BPA ಆ ಪ್ಲಾಸ್ಟಿಕ್ ಕಂಟೈನರಲ್ಲಿ ಇರುವಾಗ ಅದಕ್ಕೆ ಬಿಸಿ ಆಹಾರ ಹಾಕಿದ್ವಿ ಅಂತ ಹೇಳಿದ್ರೆ ಅದು ಅಬ್ಸರ್ವ್ ಮಾಡಿ ಇಟ್ಕೊಳ್ಳುತ್ತೆ, ಆಹಾರದೊಳಗಡೆ ಅದು ಅಬ್ಸರ್ವ್ ಆಗಿ ಇಟ್ಕೊಳ್ಳುತ್ತೆ. ಅದಾದ ನಂತರ ನಾವು ಅದನ್ನೇ ತಿಂತಿದ್ದೀವಿ. ಸೊ ಇದನ್ನ ಗಮನಿಸ್ಕೊಳ್ಳಿ. ಇದರ ಬಗ್ಗೆ ಸಾಕಷ್ಟು ವರದಿಗಳಾಗ್ತಾ ಇದೆ. ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇದ್ದಾರೆ, ಪ್ಲಾಸ್ಟಿಕ್ನಲ್ಲಿ ಯಾವುದೇ ಕಾರಣಕ್ಕೂ ಊಟನ ಮಾಡಬೇಡಿ, ಬಿಸಿ ಆಹಾರ ಪದಾರ್ಥನ ಪ್ಲಾಸ್ಟಿಕಲ್ಲಿ ಹಾಕೊಂಡು ತಿನ್ನಬೇಡಿ ಅಂತ ಸಾಕಷ್ಟು ಬಾರಿ ಹೇಳ್ತಿರ್ತಾರೆ. ಬಟ್ ಆದರೂ ಕೂಡ ಫುಡ್ಡನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಅವರು ಪ್ಲಾಸ್ಟಿಕಲ್ಲಿ ತಂದುಕೊಟ್ಟು ಕೂಡ ನಾವು ಈಸ್ಕೊಳ್ತಾ ಇದ್ದೀವಿ, ಅದರಲ್ಲಿರ್ತಕ್ಕಂಥ ಆಹಾರವನ್ನು ತಿಂತಾ ಇದ್ದೀವಿ. ಸೊ ಎಚ್ಚೆತ್ಕೊಳ್ಳಿ. ಇದರಿಂದ ಕಿಡ್ನಿಗೆ ಹೊಡೆತ ಬೀಳಬಹುದು, ಕಣ್ಣಿನ ಸಮಸ್ಯೆ ಬರಬಹುದು, ಚರ್ಮದ ಸಮಸ್ಯೆ ಬರಬಹುದು, ಕೂದಲಿನ ಸಮಸ್ಯೆ ಬರಬಹುದು. ನಮ್ಮ ಅಂಗಾಂಗಗಳು ಏನೇನೆಲ್ಲ ಇದೆಯಲ್ಲ, ಯಾವ್ಯಾವ ಅಂಗಾಂಗಗಳು ವೀಕ್ ಇರುತ್ತಲ್ಲ ಅದ್ರ ಮೇಲೆ ಮೊದಲಿಗೆ ಹೊಡೆತವನ್ನು ಬೀಳುತ್ತೆ. ಸೊ ಎಚ್ಚೆತ್ಕೊಳ್ಳಿ. ಈಗಲಾದರೂ ಎಚ್ಚೆತ್ಕೊಂಡು ನೀವು ಏನು ಆನ್ಲೈನಲ್ಲಿ ಫಾಸ್ಟ್ ಫುಡ್ಡು ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತಿಂತೀರಲ್ಲ ಅದನ್ನು ಸ್ಟಾಪ್ ಮಾಡಿ, ಸಾಧ್ಯವಾದಷ್ಟು ಸ್ಟಾಪ್ ಮಾಡಿ. ಇಲ್ವೇ BPI ಮುಕ್ತ ಅಂದರೆ BPI ಇಲ್ಲದೇರನೇ ಇರ್ತಕ್ಕಂಥ ಪ್ಲಾಸ್ಟಿಕ್ ಡಬ್ಬಿಗಳಿರುತ್ತೆ, ಅಥವಾ ಪ್ಲಾಸ್ಟಿಕ್ ಡಬ್ಬಿ ಬದಲು ಬೇರೆ ರೀತಿ ಯಾವುದಾದ್ರೂ ಅನಿವಾರ್ಯ ಕಾರಣಗಳಿಗಾಗಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಬಿಸಿ ಆಹಾರ ಪದಾರ್ಥ ಹಾಕದಂತಹ ಸಂದರ್ಭದಲ್ಲಿ ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಮುಕ್ತ ಬಳಸಿರ್ತಕ್ಕಂಥ
ಇರ್ತಕ್ಕಂಥ ಆಹಾರವನ್ನು ತೆಗೆದುಕೊಂಡು ತಿನ್ನಲಿಕ್ಕೆ ಟ್ರೈ ಮಾಡಿ. ಆ ರೀತಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನೋಕೆ ಹೋಗಬೇಡಿ. ಅದು ಬಿಟ್ಬಿಟ್ಟು ಬೇರೆ ದಾರಿನ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಮನೆಯಲ್ಲೇ ಅಡುಗೆ ಮಾಡಿ ತಿನ್ನಿ. ಒಂದು ಹೊತ್ತಿಗೆ ಒಂದು ಅರ್ಧ ಗಂಟೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ನಿಮಗೆ ಅಡುಗೆ ಆಗ್ಬಿಡುತ್ತೆ. ಯಾಕಂತಂದ್ರೆ ಈಗಂತೂ ಜಾಯಿಂಟ್ ಫ್ಯಾಮಿಲಿಗಳು ಯಾರೂ ಇರಲ್ಲ, ಇದ್ರೆ 2-3 ಇರ್ತೀರಾ ಅಷ್ಟೇನೆ. ಹಂಗಿರುವಾಗ ನಿಮ್ಗೆ ಸಾಧ್ಯವಾದಷ್ಟು ನಿಮ್ಗೆ ಬೇಕಾದಂತಹ ಆಹಾರವನ್ನು ನೀವೇ ಕುಕ್ ಮಾಡಿ ತಿಂದರೆ ಖಂಡಿತವಾಗಿ ಒಳ್ಳೆಯ ಆಹಾರ ನಿಮ್ಮ ದೇಹಕ್ಕೂ ಹೋಗುತ್ತೆ, ನಿಮ್ಮ ಜೀವನ ಶೈಲಿನೂ ಚೆನ್ನಾಗಿರುತ್ತೆ, ನಿಮ್ಮ ಜೀವನ ನೀವೇ ಉಳಿಸ್ಕೊಳ್ಳೋ ರೀತಿನೂ ಆಗುತ್ತೆ. ಯಾವುದೇ ಕಾಯಿಲೆ ಬರದೇ ಇರೋ ರೀತಿ ನೀವು ಜೀವನವನ್ನು ಲೀಡ್ ಮಾಡಬಹುದು. ಸೊ ಎಚ್ಚೆತ್ಕೊಳ್ಳಿ, ಆ ರೀತಿ ಇರ್ತಕ್ಕಂಥ ಆಹಾರಗಳನ್ನು ತಿನ್ನೋಕೆ ಹೋಗಬೇಡಿ. ಸಾಧ್ಯವಾದಷ್ಟು ಇದೆಲ್ಲವನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.